ಹೋರಾಟ ನಮ್ಗೆ ಏನಾಯ್ತು 2005 ನಮ್ಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ನಾವು ಒಬ್ರು ನಿವೇಶನದಾರರು ಇಲ್ಲಿ PRR2 ಏನು ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆ ಏನ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಅಲ್ಲಿ ಮನೆ ಕಟ್ಸ್ಕೊಂಡು ಅಲ್ಲಿ ನಾವು ವಾಸವಾಗಿದ್ದೀವಿ. ಏನಾಗಿದೆ 2005 ಬಂದು ಎಲ್ಲರಿಗೂ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತೇಳಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಆಯ್ತಾ, ನಾನು ಚಿದಾನಂದ್ ಅಂತೇಳಿ ನಾನು ಪೆರಿಫೆರಲ್ ರಿಂಗ್ ರಸ್ತೆ ಮಾಗಡಿ ರಸ್ತೆಯಿಂದ ಎಲ್ಲಿ ತುಮಕೂರು ರಸ್ತೆ ಅಂತ ಇದು ಮಾಡ್ತಾ ಇರೋದು ಹೋರಾಟಕ್ಕೆ ಮುಂದಾಳತ್ವ ವಹಿಸ್ಕೊಂಡು ನಮ್ಮ ಟೀಮು ನಮ್ಮ ಬಡಾವಣೆಯವರು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಇದ್ರ 2005 ಇದು ನೋಟಿಫಿಕೇಶನ್ ಕೊಟ್ಟರು. ಅದಾದ್ಮೇಲೆ ಏನಾಯ್ತು, ಮತ್ತೆ ಇನ್ ಬಿಟ್ವೀನ್ 2012-13 ಮತ್ತೆ ಏನಾಯ್ತು, ಎಲ್ಲ ಕ್ಯಾನ್ಸಲ್ ಆಯ್ತು, ಇದಾಯ್ತು ಅಂತೇಳಿ ಎಲ್ಲ ಕೈ ಬಿಟ್ಬಿಟ್ಟು ಮತ್ತೆ ಆಮೇಲೆ ಏನಾಯ್ತು, ನಮಗೆ ಮೊನ್ನೆ ಜನವರಿ 1 ಮತ್ತೆ 15ನೇ ತಾರೀಕಲ್ಲಿ ಏನ್ ಮಾಡಿದಾರೆ, ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಏನಂತೇಳಿ 2005-6 ಏನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಆ ರೆಫರೆನ್ಸ್ ನಂಬರ್ ನೋಟಿಫೈ ಮಾಡಿ ಇದು ಈ ಜಮೀನನ್ನ ನಾವು ಮತ್ತೆ ಪೆರಿಫೆರಲ್ ರಿಂಗ್ ರಸ್ತೆನ ಮಾಡ್ತಾ ಇದೀವಿ ಅಂತೇಳಿ ಕೊಟ್ಟಿದ್ದಾರೆ ನೋಟಿಸ್. ಆ ನೋಟಿಸ್ ನೋಡಿದ ತಕ್ಷಣ ಏನಾಯ್ತು, ನಮ್ಗೆಲ್ಲರಿಗೂ ಒಂಥರ ಸಿಡಿಲ್ ಪಡ್ದಂಗೆ ಆಯ್ತು. ಅಂದ್ರೆ ನಮ್ಗೆಲ್ಲರಿಗೂ ತುಂಬಾ ಶಾಕ್ ಆಯ್ತು, ಏನಪ್ಪಾ ಇದು ಏನ್ ಮಾಡ್ತಾ ಇದಾರೆ, ಕ್ಯಾನ್ಸಲ್ ಆಗಿದೆ ಅಂತೇಳಿ. ಮನೆ ಕಟ್ಕೊಂಡಿದೀವಿ, ಎಲ್ಲರಿಗೂ ಮನೆ ಕಟ್ಟೋದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ಒಂದು ಸರ್ವೆ ನಂಬರ್ಗಳಿಂದ ಅದನ್ನ ಬ್ಲಾಕ್ ಮಾಡಿಲ್ಲ. ಬ್ಲಾಕ್ ಮಾಡಿರ್ತಕ್ಕಂಥದ್ರಿಂದ ಏನಾಗಿದೆ, 150ಕ್ಕಿಂತ ಜಾಸ್ತಿ ಬಡಾವಣೆಗಳನ್ನ ರಸ್ತೆ ಮಾಡಿದ್ದಾರೆ. ತುಂಬಾ ಒಂದು 2-3 ಸಾವಿರಕ್ಕಿಂತ ಜಾಸ್ತಿ ಮನೆಗಳು ಕಟ್ಕೊಂಡಿದ್ದಾರೆ. ಅದ್ರಲ್ಲಿ ಏನಾಗಿದೆ, ಮನೆಗಳು ಕಟ್ಕೊಂಡಿರ್ತಕ್ಕಂಥದ್ರಲ್ಲಿ ಬಡವರು ಇರ್ಬೋದು, ಮತ್ತೆ ಬಡವರು ಇರ್ಬೋದು, ಇದರಲ್ಲಿ ರಿಟೈರ್ಡ್ ಆಗಿ ಇರ್ತಕ್ಕಂಥವ್ರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಎಲ್ಲರೂ ಸೇರಿ ಮನೆ ಕಟ್ಕೊಂಡು ಏನೋ ಒಂದು ಸೂರು ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಏನ್ ಮಾಡಿದ್ರು, ಈಗ ಪೆರಿಫೆರಲ್ ರಿಂಗ್ ರಸ್ತೆ ನಾವು ಮಾಡ್ತಾ ಇದೀವಿ ಅಂತೇಳಿ ನೋಟಿಸ್ ಕೊಟ್ರು. ಇದರಿಂದ ಏನಾಯ್ತು, ಈಗ ನಮ್ಗೆಲ್ಲರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಹಂಗಿತ್ತಂತ ಹೇಳಿದಾಗ ಏನ್ ಮಾಡಬೇಕಿತ್ತು, ಕರೆಂಟ್ ಕನೆಕ್ಷನ್ ಕೊಡ್ಬಾರ್ದಿತ್ತು, ನೀರಿನ ಅವಶ್ಯಕತೆ ಕೊಡ್ಬಾರ್ದಿತ್ತು, ಮತ್ತೆ ಏನು ಈ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಕಟ್ಕೊಂಡ್ರು ಅದನ್ನ ಸ್ಟಾಪ್ ಮಾಡ್ಬೇಕಿತ್ತಲ್ವಾ. ಸ್ಟಾಪ್ ಮಾಡಿದ್ರೆ ಯಾಕೆ ಮಾಡಿದ್ರೆ 2005 ತನಕ ಯಾಕೆ ಇದನ್ನ ನಮ್ಗೆ ಕೊಟ್ಟರು ಅಂತೇಳಿ ನಮ್ಗೆ ಇನ್ನೂ ತುಂಬಾ ಕ್ಲಾರಿಟಿ ಇಲ್ಲ. ಅದರಿಂದ ನಾನು ಏನ್ ಕೇಳ್ತೀನಿ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯ ಇರ್ಬೋದು ಅಥವಾ DK ಶಿವಕುಮಾರ್ ಇರ್ಬೋದು, ನಮ್ಮ ಮನವಿ ಅಂತ ಹೇಳಿದ್ರೆ ದಯವಿಟ್ಟು ಈ ಯೋಜನೆನ ಕೈ ಬಿಟ್ಟು ನಮ್ಮ ಎಲ್ಲಾರ್ಗು ಒಳ್ಳೆ ರೀತಿಯಲ್ಲಿ ನಾವು ಮುಂದೆ ಹೋಗೋದಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು. ಜೊತೆಯಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಪಕ್ಕದಲ್ಲಿ ನೈಸ್ ರೋಡ್ ಕೂಡ ಬರ್ತಾ ಇದೆ. ಆದ್ರೆ ನೈಸ್ ರೋಡ್ಗೆ ಇದನ್ನ ಅಲೈನ್ಮೆಂಟ್ ಮಾಡಿಕೊಂಡು ಇದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಯೋಜನೆ ರೂಪಿಸಿ ಇದನ್ನ ಯೋಜನೆ ಕೈ ಬಿಡಬೇಕು ಅಂತ ಹೇಳಿ ಕೇಳ್ಕೊಂತ ಇದೀನಿ. ಇದರಲ್ಲಿ 150ಕ್ಕಿಂತ ಹೆಚ್ಚು ಬಡಾವಣೆಗಳಿದೆ. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡ್ರಿ ಸರ್ಕಾರ. ಇದನ್ನ ಯೋಜನೆ ಕೈ ಬಿಟ್ಟು ಎಲ್ಲರಿಗೂ ಒಂದು ಬಡವರಿಗೆ ಬಗ್ಗರಿಗೆ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ರೋಡಿಗೆ ಬಂದ್ಬಿಡ್ತಾರೆ. ರೋಡಿಗೆ ಬಂದು ಏನ್ ಮಾಡ್ಬೇಕು, ನಾಳೆ ತುಂಬಾ ಜನ ನಾನು ನೋಡ್ದಂಗೆ ನಮ್ಮ ಮನೆ ಪಕ್ಕದಲ್ಲಿ ಪಾಪ ಮನೆ ಫಿನಿಶ್ ಆಗಿದೆ, ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ ಸರ್, ನಾಡಿದ್ದು ನನಗೆ ನೋಟಿಸ್ ಬೇರೆ ಬಂದಿದೆ ಸರ್, ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿದ್ರು. ಅಂದ್ರೆ ಯಾವ ತರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಬ್ಯಾಂಕಿಂದ ಲೋನ್ ತಗೊಂಡಿದ್ದೀವಿ, ಸಾಲ ಮಾಡಿ ಮನೆ ಕಟ್ಟಿದ್ದೀವಿ, ನಾವು ಹೆಂಗ್ ಬದುಕ್ಬೇಕು ಅನ್ನೋದು ಯಾರಿಗೂ ತೋರಿಸಂಗಾಗಿದೆ. ದಯವಿಟ್ಟು ಅಂದ್ರೆ ಎರಡನೇ ಏನಾಗಿದೆ, ಈ ನೋಟಿಸ್ ಬಂದಿರ್ತಕ್ಕಂಥದ್ದು ಯಾರಿಗೆ, ಭೂ ಮಾಲೀಕರಿಗೆ. ಅಂದ್ರೆ ಯಾರೋ ಸೈಟ್ ತಗೊಂಡ್ರು, ಬಡಾವಣೆ ಏನೋ ಜಾಗ 1 2 ಎಕರೆ 3 ಎಕರೆ ತಗೊಂಡ್ರು, ಲೇಔಟ್ ಮಾಡಿದ್ರು. ಲೇಔಟ್ ಮಾಡಿ RTC ಯಾರ ಹೆಸರಿದೆ, ಭೂ ಮಾಲೀಕರ ಹೆಸರಿದೆ, ಅವರಿಗೆ ನೋಟಿಸ್ ಹೋಗಿದೆ. ಮತ್ತೆ ನಾವಲ್ಲಿ ಮನೆ ಕಟ್ಕೊಂಡವರಿಗೆ ನೋಟಿಸ್ ಬಂದಿಲ್ಲ. ನಾವೇನ್ ಮಾಡ್ಬೇಕು ಇದಕ್ಕೆ ಇವಾಗ ಅನ್ನೋದು ಎಲ್ಲಿ ಹೋದ್ರು ಒಂಥರ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ನಮ್ಗೆಲ್ಲರಿಗೂ. ಅದು ಕ್ಲಾರಿಟಿ ಇಲ್ಲ. ಆಯ್ತಾ, ಅದರಿಂದ ದಯವಿಟ್ಟು ಇದು ನಮ್ಗೆ ಏನ್ ಮಾಡ್ಬೇಕು ಏನು ಅನ್ನೋದು ತೋರಿಸ್ದಂಗೆ ಆಗಿದೆ. ಈಗ ನಾವೇನ್ ಮಾಡ್ತಾ ಇದೀವಿ, ನೆಕ್ಸ್ಟ್ BD ಅಧಿಕಾರಿಗಳನ್ನ ಭೇಟಿ ಮಾಡಿ ಕೇಳಿದ್ರೆ, ಇಲ್ಲ ನಿಮಗೂ ಕಾಂಪನ್ಸೇಷನ್ ಬರುತ್ತೆ ಅಂತ ಹೇಳಿ ಎಲ್ಲಿದೆ ಡಾಕ್ಯುಮೆಂಟ್ ಅಲ್ಲಿ, ನಮ್ಗೆ ನೋಟಿಸೇ ಬಂದಿಲ್ಲ ಅಂದಾಗ ನಮ್ಗೆ ಕಾಂಪನ್ಸೇಷನ್ ಎಲ್ಲಿಂದ ಕೊಡ್ತಾರೆ. ಅದರಿಂದ ದಯವಿಟ್ಟು ಇದನ್ನ ಈ ಹೋರಾಟದಲ್ಲಿ ದಯವಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸಿ ಭಾಗಿಯಾಗಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತ ಇದೀನಿ. ನಾವು ಕೂಡ ಅದೇ ರೀತಿಯಲ್ಲಿ ನಿಮ್ಮ ಜೊತೆ ಸೇರ್ಕೊಂಡು ನಿಮ್ಮ ಹೋರಾಟಕ್ಕೆ ಭಾಗಿಯಾಗಿ ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಹೋರಾಟಕ್ಕೆ ಧ್ವನಿಯಾಗಿ, ನಿಮ್ಮ ಹೋರಾಟಕ್ಕೆ ನಾವು ಹೋರಾಟಗಾರರಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಯಾವಾಗಲೂ ಒಗ್ಗೂಡಿದ್ರೆ ಮಾತ್ರ ಏನಾಗುತ್ತೆ, ಒಗ್ಗಟ್ಟಿನಲ್ಲಿ ಏನಿದೆ ಬಲನೂ ಇದೆ, ಜೊತೆಗೆ ಒಗ್ಗಟ್ಟಿನಲ್ಲಿ ಜಯವೂ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ಬಲ ಕೊಡಬೇಕು ಅಂತೇಳಿ ಎಲ್ಲರಲ್ಲಿ ಕಳ್ಕೊಳ್ಳೋ ಮನವಿ ಮಾಡ್ಕೊಂತ ಇದ್ದೀನಿ. ಈ ವೇದಿಕೆ